ವಾರ್ತೆಗೆ ಸ್ವಾಗತ. ಜೊಯ್ಡಾ ತಾಲೂಕಿನ ನಗರಿಯಲ್ಲಿ ಸಂಜೀವಿನಿ ಸೇವಾ ಟ್ರಸ್ಟ್ ಹಾಗೂ ಕೃಗರ್ ಫೌಂಡೇಶನ್ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ. ಜೊಯ್ಡಾ ತಾಲೂಕಿನ ಸಂಜೀವಿನಿ ಸೇವಾ ಟ್ರಸ್ಟ್ ಹಾಗೂ ಕೃಗರ್ ಫೌಂಡೇಶನ್ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ ಜೊಯ್ಡಾ ತಾಲೂಕಿನ ನಗರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಇಂದು ನಡೆಯಿತು. ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳಾದ ದೆಹಲಿಯ ದೇವದತ್ ಕಾಮತ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಕಳೆದ 10 ವರ್ಷಗಳಿಂದ ಜೊಯ್ಡಾ ತಾಲೂಕಿನಲ್ಲಿ ಸಂಜೀವಿನಿ ಸೇವಾ ಟ್ರಸ್ಟ್ ಹಮ್ಮಿಕೊಂಡಿರುವ ಜನಪರ ಕಾರ್ಯಚಟುವಟಿಕೆಗಳು, ಸೇವಾ ಕೈಂಕರ್ಯಗಳು ಶ್ಲಾಘನೀಯವಾಗಿದೆ ಎಂದು ಹೇಳಿ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕೃಗರ್ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಎಸ್ಪಿ ಕಾಮತ್ ಅವರು, ಸೇವೆಯನ್ನೇ ಗುರಿಯಾಗಿಸಿಕೊಂಡು ಆರಂಭವಾದ ಸಂಜೀವಿನಿ ಸೇವಾ ಟ್ರಸ್ಟ್ ಮತ್ತು ಕೃಗರ್ ಫೌಂಡೇಶನ್ ತನ್ನ ಅಮೂಲ್ಯ ಸೇವೆಯ ಮೂಲಕ ಜನಸಾಮಾನ್ಯರ ಮೆಚ್ಚಿನ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಎಂದರು. ಡೈರೆಕ್ಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ ಬೆಂಗಳೂರು, ಇಲ್ಲಿಯ ಡಾಕ್ಟರ್ ಸತ್ಯನಾರಾಯಣ ಟಿಎನ್, ವಿಜಯವಾಣಿ ಹುಬ್ಬಳ್ಳಿಯ ಸ್ಥಾನಿಕ ಸಂಪಾದಕರಾದ ಪ್ರಕಾಶ್ ಶೇಟ್ ಅವರು ಶುಭ ಕೋರಿ ಮಾತನಾಡಿದರು. ಸಂಜೀವಿನಿ ಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ರವಿ ರೇಡ್ಕರ್ ಅವರು ಸಂಸ್ಥೆ ಬೆಳೆದು ಬಂದ ಹಾದಿಯನ್ನು ವಿವರಿಸಿ ಸಂಸ್ಥೆಯ ಉನ್ನತಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದರು. ಸರ್ವರ ಸಹಕಾರದಡಿಯಲ್ಲಿ ಮುಂದಿನ ದಿನಗಳಲ್ಲಿ ಜೊಯ್ಡಾ ತಾಲೂಕಿನಲ್ಲಿ ಇನ್ನಷ್ಟು ಜನಪರ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ಕೃಗರ್ ಫೌಂಡೇಶನ್ ಇದರ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. सेव्हरल प्रोजेक्ट्स केलात गव्हर्नमेंटान, डॅम्स, न्यूक्लियर पॉवर प्लांट. सो हाजी निमित्ती एक जे रिव्हरा वयर एक स्ट्रेस आयल आसा आणि विदाउट प्रॉपर एनवायरमेंट इम्पॅक्ट असेसमेंट केल्ले, विदाउट दॅट अगर ते उदक आणि डायवर्ट करच्या सुरू केलो तर हे काळी रिव्हरा सर्वायवलाच प्रश्न आसा. आणि हे पॉलिटिकल खंयची पॉलिटिकल पार्टी असू, हे आमगेले बीजेपी असू, काँग्रेस असू, जनता असू, हे वट्टू पॉलिटिशियन आमगेले उत्तर कन्नडाचे मेळ घेवन विचार करचे अशी गोष्ट असा की कारण की रिव्हर जर ना हांगचे आम्ही पडेल आसा भोव मस्तीतलं सिव्हिलायझेशन पुरा सत्यानाश जाल्लो आसा कारण की रिव्हर मेली. सो ते रिव्हर जी आसा जिवंत उरच्याक एक फ्लो उरची जरुरी आसा. आता आमगेले डॅमान अनेक ताजे फ्लो कमी जाल्लो आसा. काली आमगे कैगा न्यूक्लियर रिएक्टराक कूल करच्याक ते नदीचे उदक यूज करतात, ताजेन बी स्ट्रेस जाल्लो आसा. आतां जर डायवर्ट केले हांगच्यान दुसऱ्या डिस्ट्रिक्टाक, ताजेन कितलो स्ट्रेस जाता म्हण आमकां एक प्रॉपर स्टडी केले शिवाय आमकां गव्हर्नमेंटा वयर प्रेशर हाडका की हे ಪ್ರಾಜೆಕ್ಟ್ ಮುಖಾರ್ ಹೊರಚಾ ದಿವಚಾನ. ಭಾಗದಲ್ಲಿ ನಾವು ಒಂದು ಮೆಡಿಕಲ್, ಮೂವಿಂಗ್ ಮೆಡಿಕಲ್ ಕಂಟಿನ್ಯೂಸ್ ಅಂದರೆ ನಿರಂತರವಾಗಿ ನಡೆಯುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ವಿಚಾರ ಬಂತು. ಆ ವಿಚಾರ ಇನ್ನೂ ತನಕ ಊರ್ಜಿತ ಇದೆ, ಜೀವಂತ ಇದೆ. ಇದು ಒಂದು ನಿದರ್ಶನ. ಒಂದು ವಿಚಾರವನ್ನು ಒಳ್ಳೆಯ ಸಂಕಲ್ಪದಿಂದ ನಾವು ಶುರು ಮಾಡಿದರೆ ಅದಕ್ಕೆ ಯಾವಾಗಲೂ ಮೃತ್ಯು ಇಲ್ಲ. 10 ವರ್ಷ ತನಕ ಒಂದು ಸಂಕಲ್ಪವನ್ನು ನಡೆಸುವುದು, ವಿಶೇಷವಾಗಿ ಈ ಆರೋಗ್ಯದ ಸಂಬಂಧದಲ್ಲಿ ಮೊಬೈಲ್ ಕ್ಲಿನಿಕ್ಸನ್ನು ನಡೆಸುವುದು. ಬರೀ ಮೊಬೈಲ್ ವ್ಯಾನ್ ನಡೆಸುವುದಲ್ಲ, ನಾವು ಮೊಬೈಲ್ ಕ್ಲಿನಿಕನ್ನು ನಡೆಸ್ತಾ ಇದ್ದೇವೆ. ನಮ್ಮ ಆ್ಯಂಬ್ಯುಲೆನ್ಸ್ನಲ್ಲಿ ಡಾಕ್ಟರ್ ಇದ್ದಾರೆ, ಸಹಾಯಕರಿದ್ದಾರೆ, ಅದರ ಸಂಗಡ ಜನರಿಗೆ ಬೇಕಾಗುವಂಥ ಔಷಧಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿನ ತನಕ 10 ವರ್ಷದಲ್ಲಿ ಸಾಧಾರಣ 3 ಕೋಟಿಯಷ್ಟು ನಾವು ಹಣವನ್ನು ಇದರಲ್ಲಿ ಜಮಾಯಿಸಿದ್ದೇವೆ. ಆ ಅರ್ಥ ತಗೊಂಡು ಕೆಲಸ ಶುರು ಮಾಡಿದ್ರು ನಾವು. ನಾನಲ್ಲ, ಇವತ್ತೆಲ್ಲರೂ ನೀವು ರವಿ ರೇಡ್ಕರ್ ಹೇಳ್ತಾರೆ, ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ನಾನು ಹೆಸರು ತಗೊಳ್ತಾ ಇರ್ತೇನೆ. ಇದು ಒಂದು ಟೀಮ್ ವರ್ಕ್, ಇದು ನಾನಲ್ಲ. ಈ ಟೀಮ್ ವರ್ಕ್ ಇವತ್ತು ಈ 10 ವರ್ಷದಿಂದ ಇಲ್ಲಿ ತೊಗೊಂಡು ಬಂದಿದೆ ಸಂಜೀವಿನಿ ಟ್ರಸ್ಟಿಗೆ. ಈ ಕೆಲಸ ನಿರಂತರವಾಗಿ ನಡೀತಾ ಇರ್ತಾರೆ, ಯಾಕಂದ್ರೆ ಇಲ್ಲಿ ಒಳ್ಳೆ ಜನ ಜೋಡಿಸ್ತಾ ಹೋಗಿದೆ ನಾವು. ಇವತ್ತು ಸಮಾಜ ಕೆಟ್ಟಿದೆ, ಜನ ಸರಿ ಇಲ್ಲ, ಇದು ಅದು ಅಂತ ಹೇಳ್ತೇವಲ್ಲ, ಇಲ್ಲ, ನಮ್ಮ ಜೊತೆಗೆ ತಿರುಗ್ರಿ. ಎಂಥ ಜನ ಸಿಗ್ತಾರಂದ್ರೆ ಭಾಳ ಒಳ್ಳೆ ಜನ. ದೇವದತ್ ಕಾಮತ್ರವರು, SP ಕಾಮತ್ರವರು ಆಯಿತು, ನೀವು ತಿಳ್ಕೊಂಡಿದ್ದೀರಿ ಈಗ ಏನು ಮಾಡಿದ್ದಾರೆ, ಎಷ್ಟು ಸಾಧನೆ ಅಂತೇಳಿ. ಇನ್ನೂ ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ನಿಮ್ಗೆ ಜನ ಸಿಗ್ತಾರೆ, ಒಳ್ಳೆ ಜನ. ಈಗ ಉದಾಹರಣೆ ನಾನು SP ಕಾಮತ್ ಸಾಹೇಬ್ರ ಹತ್ರ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ನಾನು ಇಲ್ಲಿ ಇದ್ದವರೊಬ್ಬರು 10 ವರ್ಷದಿಂದ ಡ್ರೈವರ್ ಮತ್ತೆ ನಮ್ಮ ಡಾಕ್ಟರಿಗೆ ಊಟ ಕೊಡ್ತಾ ಇದ್ದೆ. ಅಲ್ಲಿ ಹೋದಾಗೆಲ್ಲ ಯಾವಾಗಲೂ ಆ ಮುಖದ ಮೇಲೆ ಇಂಪ್ರೆಷನ್, ನಾನು ಊಟ ಕೊಡ್ತಾ ಇದ್ದೇನೆ ಹೇಳೋದು ಎಕ್ಸ್ಪ್ರೆಷನ್ನೇ ಇಲ್ಲ ಅವ್ರ ಮುಖದ ಮೇಲೆ. ಇವತ್ತಿಗೂ ಕೂಡ ನಮ್ಮ ಜೊತೆ
ಕಾರವಾರ ನಗರವನ್ನು ಅಭಿವೃದ್ಧಿ ಪಥದತ್ತ ಒಯ್ಯಲು ಹಲವು ಕಾಮಗಾರಿ ನಗರದಲ್ಲಿ ಲೋಕಾರ್ಪಣೆ. ಕಾರವಾರ ನಗರವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ಯಲು ನಗರದಲ್ಲಿ ಅತ್ಯಾಕರ್ಷಕ ಉದ್ಯಾನವನ, ನೂತನ ಅಡುಗೆ, ಸುಂಕೇರಿಯಲ್ಲಿ ಅಡುಗೆ ಕೋಣೆ, ನಮ್ಮ ಕಾರವಾರ ಸೆಲ್ಫಿ ಪಾಯಿಂಟ್, ನೂತನ ಹೂಹಣ್ಣು ಮಾರುಕಟ್ಟೆ, ನಗರಸಭೆ ಆವರಣದಲ್ಲಿ ವಿಶ್ರಾಂತಿ ಗೃಹ, ಬ್ಯಾಂಕ್ ಶಾಖೆ ಮತ್ತು ವಿದ್ಯುತ್ ದೂರು ವಿಭಾಗ, ನೂತನ ಕೌನ್ಸಿಲ್ ಕೊಠಡಿ, ಪೌರ ಕಾರ್ಮಿಕರ ವಿಶ್ರಾಂತಿ ಕೊಠಡಿ ಲೋಕಾರ್ಪಣೆ ಮಾಡಲಾಯಿತು. ಬೆಳೆಯುತ್ತಿರುವ ನಗರಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ನಗರದ ಬೆಳವಣಿಗೆ ಎಲ್ಲರ ಸಹಕಾರದೊಂದಿಗೆ ವಿವಿಧ ಕಾಮಗಾರಿ ಕೈಗೊಳ್ಳುತ್ತಿದ್ದೇವೆ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದರು. ಅವರು ನಗರಸಭೆ ಆವರಣದಲ್ಲಿ ಬ್ಯಾಂಕ್ ಕಟ್ಟಡ, ಪೌರ ಕಾರ್ಮಿಕರ ವಿಶ್ರಾಂತಿ ಕೋಣೆ ಹಾಗೂ ಉದ್ಯಾನವನವನ್ನು ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಕಾರವಾರ ನಗರಸಭೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ನೀಡುತ್ತಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ. ರಾತ್ರಿ ವಿಶ್ರಾಂತಿ ಕೋಣೆ, ಪೌರ ಕಾರ್ಮಿಕ ವಿಶ್ರಾಂತಿ ಕೋಣೆ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆಗಿದೆ. ಹಣ್ಣು ಮಾರುಕಟ್ಟೆ ಉದ್ಘಾಟಿಸಲಾಗಿದೆ. ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ. 2 ಕೋಟಿ ಹಣ ನಗರದ ಬಗ್ಗೆ ಶಾಸಕರ ನಿಧಿಯಿಂದ ನೀಡಿದ್ದು 80 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅಬ್ದುಲ್ ಕಲಾಂ ಹಾಗೂ ಬಾಬು ರಾಜೇಂದ್ರ ಪ್ರಸಾದ್ ಉದ್ಯಾನವನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಾರವಾರ ನಗರಸಭೆಯನ್ನು ಸುಂದರ ಮಾಡಲು ಪೌರಾಯುಕ್ತ ಆರ್.ಪಿ. ನಾಯ್ಕ್ ಉತ್ತಮ ಕೆಲಸ ಮಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಕ್ರಮ. ಜನಸಂದಣಿ ಆಗುತ್ತೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಜನ ಮುಂದಾಗಬೇಕು. ಆಯಾ ಸ್ಥಳದಲ್ಲಿ ಮಾರ್ಕೆಟ್ ಮಾಡುತ್ತೇವೆ. ಗುಡ್ಡಳ್ಳಿಯಲ್ಲಿ 8 ಮನೆಗೆ ವಿದ್ಯುತ್, ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಎಂಎಲ್ಸಿ ಗಣಪತಿ ಉಳುವೇಕರ್ ಮಾತನಾಡಿ, ನಗರಸಭೆ ಅಭಿವೃದ್ಧಿ ಆಗುತ್ತಿದೆ. ಇದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಎಲ್ಲರೂ ಒಂದಾಗಿದ್ದರಿಂದ ಕೆಲಸ ಆಗಿದೆ. ಇದು ಇನ್ನಷ್ಟು ಅಭಿವೃದ್ಧಿಗೆ ಅವಕಾಶ ನೀಡಿದಂತಾಗಿದೆ. ಮುಂದಿನ ದಿನದಲ್ಲಿ ಕಾರವಾರ ನಗರಸಭೆ ರಾಜ್ಯಕ್ಕೆ ಮಾದರಿ ಆಗಲಿದೆ. ನಗರದ ಅಭಿವೃದ್ಧಿ ನಿಟ್ಟಿನಲ್ಲಿ ಪೌರಾಯುಕ್ತ ಆರ್.ಪಿ. ನಾಯ್ಕ್ ಉತ್ತಮ ರೀತಿಯ ಕೆಲಸ ನಿರ್ವಹಿಸಿದ್ದಾರೆ ಎಂದರು. ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾತನಾಡಿ, ಅಭಿವೃದ್ಧಿ ಒಬ್ಬನಿಂದ ಸಾಧ್ಯವಿಲ್ಲ. ಎಲ್ಲರೂ ಮುಂದಾಗಬೇಕು. ಜನರ ಸಹಕಾರ ಮುಖ್ಯ. ಸದಸ್ಯರು ಯಾವುದೋ ಒಂದು ಪಾರ್ಟಿಗೆ ಸೇರಿದವರು ಎಂದು ತಿಳಿಯದೆ ಅಭಿವೃದ್ಧಿ ಆಗಬೇಕು. ಯಾವುದೇ ಅಭಿವೃದ್ಧಿ ಕಾರ್ಯ ಆದಾಗ ಟೀಕೆ ಮಾಡುತ್ತಾರೆ. ಈ ಬಗ್ಗೆ ಚರ್ಚೆ ಆಗಬೇಕು. ಪ್ರತಿಯೊಬ್ಬರಿಗೂ ಅಭಿವೃದ್ಧಿಯ ಲಾಭ ಆಗಬೇಕು. ಜನರು ಸರ್ಕಾರದ ಸೌಲಭ್ಯ ಪಡೆಯಲು ಸರಿಯಾದ ರೀತಿಯಲ್ಲಿ ತೆರಿಗೆ ತುಂಬಬೇಕು. ಟ್ಯಾಕ್ಸ್ ತುಂಬದೆ ಸರ್ಕಾರದ ಲಾಭ ಪಡೆಯಬೇಕು ಎನ್ನುವ ರೀತಿ ಇರಬಾರದು. ಎಲ್ಲರ ಸಹಕಾರ ಮುಖ್ಯ ಎಂದರು. ಪೌರಾಯುಕ್ತ ಆರ್.ಪಿ. ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ, ನಗರದ ಅಭಿವೃದ್ಧಿಗೆ ನಗರಸಭೆಯ ಸದಸ್ಯರು, ಅಧಿಕಾರಿ ವರ್ಗದವರು, ಪೌರ ಕಾರ್ಮಿಕರು ಕೈ ಜೋಡಿಸಿದ್ದರಿಂದ ಉತ್ತಮ ಕಾರ್ಯ ಆಗಿದೆ. ಮುಂದಿನ ದಿನದಲ್ಲಿ ಜನರು ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ನಗರಸಭೆ ಉಪಾಧ್ಯಕ್ಷ ಆರ್.ಪಿ. ನಾಯ್ಕ್, ಸದಸ್ಯೆ ರೇಷ್ಮಾ ಮಾಳ್ಸೇಕರ್ ಮಾತನಾಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಜಾತಾ ಥಾಮ್ಸೆ ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ವತಿಯಿಂದ ಶಾಸಕಿ ರೂಪಾಲಿ ನಾಯ್ಕ್, ಎಂಎಲ್ಸಿ ಗಣಪತಿ ಉಳ್ವೇಕರ್ ನಗರದ ಅಭಿವೃದ್ಧಿಗೆ 7.5 ಲಕ್ಷ ರೂಪಾಯಿ ಮೌಲ್ಯದ ಲೈಟ್ ವ್ಯವಸ್ಥೆ ಕಲ್ಪಿಸಿದ ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಸಂಸ್ಥೆ ಅಧ್ಯಕ್ಷ ನರೇಂದ್ರ ದೇಸಾಯಿ, ವಿವಿಧ ಅಭಿವೃದ್ಧಿ ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಸನ್ಮಾನಿಸಲಾಯಿತು. ನಗರಸಭೆ ಪೌರಾಯುಕ್ತ ಆರ್.ಪಿ. ನಾಯ್ಕ್ ಸ್ವಾಗತಿಸಿ ವಂದಿಸಿದರು. ವಿಶ್ರಾಂತಿ ಕೊಠಡಿ ಇರಲಿ, ಈಗಾಗಲೇ ಮಾಡಿ ಇವತ್ತು ಫಸ್ಟ್ ಟೈಮ್ ನಾವು ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಈ ವಿಶ್ರಾಂತಿ ಗೃಹ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಇವತ್ತು ನಗರಸಭೆ ಕಾರವಾರ ರಾತ್ರಿ ವಿಶ್ರಾಂತಿ ಗೃಹ ಪಾಪ ಅವರು ದಿನ ರಾತ್ರಿ ಕೆಲಸ ಮಾಡೋರು ಪೌರ ಕಾರ್ಮಿಕರು. ಅವರಿಗೆ ಬಿಸಿಲು ಅಂತಿಲ್ಲ, ಸೆಕೆ ಅಂತಿಲ್ಲ, ಚಳಿಗಾಲ ಅಂತಿಲ್ಲ, ಯಾವುದೂ ಇಲ್ಲ. ಬೆಳಿಗ್ಗೆ ಬಂದವರು ಸಂಜೆ ತನಕ, ರಾತ್ರಿ ಬಂದವರು ಬೆಳಿಗ್ಗೆ ತನಕ ಈದಲ್ಲಿ ಕೆಲಸ ಮಾಡೋರಿಗೆ ಅವರು ದಣಿವರದೇ ಕೆಲಸ ಮಾಡ್ತಾರೆ. ಅವರು ರೆಸ್ಟ್ ತಗೊಳ್ಬೇಕು ಅನ್ನೋದು ಒಂದೇ ಒಂದು ಕಾರಣದಿಂದ ನಾವು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ. ಕಲ್ಪನಾ ರಶ್ಮಿ ಕಲಾಲೋಕದ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭ. ಕಲ್ಪನಾ ರಶ್ಮಿ ಕಲಾಲೋಕ 15 ದಿನಗಳ ಬೇಸಿಗೆ ಶಿಬಿರಗಳನ್ನು ಚಿಣ್ಣರ ಮಕ್ಕಳಿಗೆ ಕಲ್ಪನಾ ರಶ್ಮಿ ಕಲಾಲೋಕದ ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯೋಗ, ನೃತ್ಯ, ಕರಾಟೆ, ಚಿತ್ರಕಲೆ, ಕರಕುಶಲಕಲೆ ಹೀಗೆ 10 ಹಲವಾರು ಕಲೆಗಳನ್ನು ಹೇಳಿಕೊಡಲಾಯಿತು. ಈ ಶಿಬಿರದಲ್ಲಿ ಶಿಕ್ಷಕರಾಗಿ ಯಮುನಾ ಶೇಟ್, ಅಶೋಕ್ ನಾಯ್ಕ್, ರಿತೇಶ್, ಶ್ರದ್ಧಾ ಕಾಂಬ್ಳೆ, ಸರ್ವಶ್ರೀ, ಶ್ರದ್ಧಾ ನಾಯ್ಕ್ ಶಿಕ್ಷಕರಾಗಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮುಖೇನ ಹಾಗೂ ಎಲ್ಲ ಪುಟಾಣಿಗಳಿಗೆ ಸರ್ಟಿಫಿಕೇಟ್, ಟ್ರಾಫಿ ಕೊಡುವುದರ ಮೂಲಕ
ಮುಕ್ತಾಯಗೊಳಿಸಲಾಯಿತು. ಈ ಶಿಬಿರವನ್ನು ಶ್ರೀ BM ಸೂರ್ಯಪ್ರಕಾಶ್ ಅವರು ಆಯೋಜಿಸಿದ್ದರು. ಕಾರವಾರದಲ್ಲಿ ಅರಣ್ಯವಾಸಿಗಳನ್ನು ಉಳಿಸಿ ಜಾಥಾ ಮೇ 7ರಂದು ಹೊನ್ನಾವರದಲ್ಲಿ ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಮೇ 30ರಂದು ಪ್ರಮಾಣ ಪತ್ರ ಸಲ್ಲಿಸುವುದು ಹಾಗೂ ಉತ್ತರ ಕನ್ನಡ ಜಿಲ್ಲೆಗೂ ಶರಾವತಿ ಅರಣ್ಯ ಪ್ರದೇಶ ವಿಸ್ತರಿಸಿರುವುದರಿಂದ ಉಂಟಾದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ಉದ್ದೇಶದಿಂದ ಮೇ 7ರಂದು ಹೊನ್ನಾವರದಲ್ಲಿ ಅರಣ್ಯವಾಸಿಗಳನ್ನು ಉಳಿಸಿ ಬೃಹತ್ ರ್ಯಾಲಿ ಸಂಘಟಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ರವೀಂದ್ರ ನಾಯ್ಕ್ ಹೇಳಿದರು. ಕಾರವಾರದಲ್ಲಿ ಅರಣ್ಯವಾಸಿಗಳನ್ನು ಉಳಿಸಲು ಜಾಥಾದ ಅಂಗವಾಗಿ ಮಾತನಾಡಿದ ಅವರು, ಸರ್ಕಾರದ ಇಚ್ಛಾಶಕ್ತಿ ಕಾನೂನು ಕೊರತೆಯಿಂದ ಇಂದು ಅರಣ್ಯವಾಸಿಗಳಿಗೆ ಅಲ್ಲದೆ ಸುಪ್ರೀಂ ಕೋರ್ಟಿನಲ್ಲಿ ಸರ್ಕಾರ ಅರಣ್ಯವಾಸಿಗಳ ಪರ ಪ್ರಮಾಣ ಪತ್ರ ಸಲ್ಲಿಸದೇ ಇದ್ದಲ್ಲಿ ಅರಣ್ಯವಾಸಿಗಳು ನಿರಾಶ್ರಿತರಾಗುವುದರಲ್ಲಿ ಸಂಶಯವಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಗ್ರಾಮೀಣ ಭಾಗದ ಅತಿಕ್ರಮಣದಾರರು ವಾಸ್ತವ್ಯ ಹಾಗೂ ಸಾಗುವಳಿಗಾಗಿ ಸಲ್ಲಿಸಿರುವ ಒಟ್ಟು 8,967 ಅರ್ಜಿಗಳಲ್ಲಿ 6,933 ಅರ್ಜಿಗಳು ತಿರಸ್ಕಾರವಾಗಿದ್ದು, ತಿರಸ್ಕಾರವಾಗಿರುವ ಅರ್ಜಿಗಳು 78.20% ಆಗಿವೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಬುಡಕಟ್ಟು 1,331, ಪಾರಂಪರಿಕ ಅರಣ್ಯವಾಸಿಗಳಿಗೆ 398 ಹಾಗೂ ಸಮುದಾಯದ ಉದ್ದೇಶಕ್ಕೆ 1,126, ಒಟ್ಟು 2,852 ಹೀಗೆ ಶೇಕಡಾವಾರು ಬಂದಿರುವಂತಹ ಗ್ರಾಮೀಣ ಭಾಗದ ಅರ್ಜಿಯಲ್ಲಿ 3.2% ಮಾತ್ರ ಹಕ್ಕು ಪ್ರಾಪ್ತವಾಗಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಭಟ್ಕಳ, ಹೊನ್ನಾವರ ಹಾಗೂ ಕುಮಟಾ ತಾಲೂಕಿನ ಸುಮಾರು 40,000 ಹೆಕ್ಟೇರ್ ಪ್ರದೇಶ ಮೀಸಲು ಅರಣ್ಯವನ್ನು ಶರಾವತಿ ವನ್ಯಜೀವಿ ಅಭಯಾರಣ್ಯಕ್ಕೆ ಹೆಚ್ಚುವರಿಯಾಗಿ ಸೇರ್ಪಡೆಯಿಂದ ಮುಂದಿನ ದಿನಗಳಲ್ಲಿ ಅರಣ್ಯವಾಸಿಗಳು ಮೂಲಭೂತ ಸೌಲಭ್ಯದಿಂದ ವಂಚಿತರಾಗುವ ಭೀತಿಯಲ್ಲಿದ್ದಾರೆ ಎಂದು ರವೀಂದ್ರ ನಾಯ್ಕ್ ಹೇಳಿದರು. ಅರಣ್ಯ ಭೂಮಿಯ ಹಕ್ಕಿಗಾಗಿ ಸಾಂಘಿಕ ಮತ್ತು ಕಾನೂನಾತ್ಮಕ ಮುಂದುವರಿಸಲಾಗುವುದು. ಮೇ ಹೋರಾಟ 7ರಂದು ಹೊನ್ನಾವರದಲ್ಲಿ ಜರುಗುವ ಅರಣ್ಯವಾಸಿಗಳನ್ನು ಉಳಿಸಿ ಜಾಥಾಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಗಳು ಬರಬೇಕೆಂದು ಕೋರಿದರು. ಈ ವೇಳೆ ಜಿಲ್ಲಾ ಸಂಚಾಲಕ GM ಶೆಟ್ಟಿ, ಕುಮಟಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮರಾಠಿ, ಅಂಕೋಲಾ ಅಧ್ಯಕ್ಷ ರಮಾನಂದ ನಾಯ್ಕ್, ಅಚಿವೆ, ವಿಜಯ್ ಪಿಳ್ಳೆ, ಗುರುದಾಸ್ ಕಾರವಾರ ಮುಂತಾದವರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳನ್ನು ಉಳಿಸಿ ಎಂಬ ಬೃಹತ್ ಪ್ರಮಾಣದ ಒಂದು ರ್ಯಾಲಿಯನ್ನು ಸಂಘಟಿಸ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಪರವಾಗಿ ಒಂದು ಪ್ರಮಾಣವನ ಪತ್ರವನ್ನು ಮೇ 30 ಒಳಗೆ ಸಲ್ಲಿಸಬೇಕು ಹೇಳುವ ಒಂದು ಬೇಡಿಕೆ. ಎರಡನೇದು, ಶಿವಮೊಗ್ಗದ ಅಭಯಾರಣ್ಯ ಪ್ರದೇಶಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚುವರಿಯಾಗಿ 40 ಹೆಕ್ಟೇರ್ ಪ್ರದೇಶವನ್ನು ಸೇರ್ಪಡೆಯಿಂದ ಅರಣ್ಯವಾಸಿಗಳಿಗೆ ಮೂಲಭೂತವಾಗಿ ಒಂದು ಜೀವನದ ವ್ಯವಸ್ಥೆಗೆ ಸೌಕರ್ಯಕ್ಕೆ ಅನ್ಯಾಯ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನವನ್ನು ಸಲ್ಲಿಸಬೇಕಂತೇಳಿ ಈ ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ಬಂದಿರುವಂಥ ಅರ್ಜಿಗಳಲ್ಲಿ ಇವತ್ತು 69,773 ಅರ್ಜಿಗಳು ತಿರಸ್ಕಾರವಾಗಿದೆ. ಆ ತಿರಸ್ಕಾರವಾಗಿರುವಂಥ ಅರ್ಜಿಗಳನ್ನು ಬಂದಿರುವಂಥ ಅರ್ಜಿಗೆ ತುಲನಾತ್ಮಕ ನೋಡಿದಾಗ 78.2% ಅರ್ಜಿಗಳು ತಿರಸ್ಕಾರವಾಗಿದೆ. ದಾಂಡೇಲಿ ಸಮೀಪದ ಹಸನ್ಮಾಳದಲ್ಲಿ ನಾಯಿಗಳ ದಾಳಿಗೊಳಗಾಗಿ ಸಾವನ್ನಪ್ಪಿದ ಜಿಂಕೆ. ನಾಯಿಗಳ ದಾಳಿಗೊಳಗಾಗಿ ಗಂಭೀರ ಗಾಯಗೊಂಡ ಜಿಂಕೆಯೊಂದು ಸಾವನ್ನಪ್ಪಿದ ಘಟನೆ ದಾಂಡೇಲಿ ನಗರದ ಸಮೀಪ ಹಸನ್ಮಾಳದಲ್ಲಿ ಶುಕ್ರವಾರ ನಡೆದಿದೆ. ಹಸನ್ಮಾಳ KLE ನರ್ಸಿಂಗ್ ಕಾಲೇಜ್ ಹತ್ತಿರ ಆಹಾರವನ್ನರಿಸಿ ಬಂದಿದ್ದ ಜಿಂಕೆಯನ್ನು ನಾಯಿಗಳ ಹಿಂಡೊಂದು ಬೆನ್ನಟ್ಟಿ ಗಂಭೀರ ಗಾಯಗೊಳಿಸಿದೆ. ಈ ಸಂದರ್ಭದಲ್ಲಿ ಜಿಂಕೆಯ ರಕ್ಷಣೆಗೆ ರಮೇಶ್, ಮಂಜು, ವೈಭವ್ ಮತ್ತು KLE ನರ್ಸಿಂಗ್ ಕಾಲೇಜಿನ ಭದ್ರತಾ ಸಿಬ್ಬಂದಿ ಮುಂದಾಗಿದ್ದಾರೆ. ಆದಾಗ್ಯೂ ನಾಯಿಗಳ ದಾಳಿಯಿಂದ ಗಂಭೀರ ಗಾಯಗೊಂಡ ಜಿಂಕೆ ಪಶುವೈದ್ಯ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಅರಣ್ಯಾಧಿಕಾರಿಗಳು ಬರುವ ಮುನ್ನವೇ ಮೃತಪಟ್ಟಿದೆ. ಇದೀಗ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ.